ಪ್ರಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 65. ಅಹಲ್ಯಾದೇವಿಯವರು ತಮ್ಮ ಕೆಲಸಗಾರರನ್ನು ಪೂಜೆಯ ನೆಪದಲ್ಲಿ ಬೆಂಗಳೂರಿನಲ್ಲಿದ್ದ ತಮ್ಮ ಬಂಗಲೆಗೆ ಆಹ್ವಾನವಿತ್ತಿದ್ದರು. ಕ್ಷಮ ಮೊದಲೇ ಹೇಳಿದಂತೆ ಅಂದು ಕಂಪನಿಯ ಕೆಲಸ ಮುಗಿದ ಬಳಿಕ ಮೈತ್ರಿಯ ಮನೆಗೆ ನಡೆದಳು. ಮೂರ್ತಿಗಳು ಪದ್ಮಾವತಿ ಹಾಗೂ 2 ಮಕ್ಕಳು ಬಹಳ ದಿನಗಳ ನಂತರ ಕ್ಷಮಾಳನ್ನು ಕಂಡು ಸಂತೋಷಗೊಂಡರು. ಕ್ಷಮ, ಎಷ್ಟು ದಿನ ಆಯ್ತಮ್ಮ ನಿನ್ನನ್ನು ನೋಡಿ. ಇತ್ತ ಕಡೆ ಬರೋದೇ ಅಪರೂಪವಾಗಿದೆ. ನಿನ್ನನ್ನು ಪುನಃ ಮನೆಗೆ ಕರೆತರಲಿಕ್ಕೆ ನನ್ನ ಮಗಳೇ ಬರಬೇಕಿತ್ತು ನೋಡು. ಪದ್ಮಾವತಿ ಆತ್ಮೀಯವಾಗಿ ಕ್ಷಮಾಳ ತಲೆ ನೇವರಿಸಿದರು. ಪರವಾಗಿಲ್ಲ ಬಿಡು ಪದ್ಮ, ಆ ಮಗು ಅವಳ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ನಮಗೆ ಕರೆ ಮಾಡಿ ಯೋಗಕ್ಷೇಮ ವಿಚಾರಿಸ್ತಾಳಲ್ಲ. ಮೂರ್ತಿಗಳೆಂದ ಮಾತಿಗೆ ಪದ್ಮಾವತಿ ಹೂಗುಟ್ಟಿದರು. ಮುಂದಿನ ವಾರ ಬೆಂಗಳೂರಿಗೆ ಹೋಗುವ ವಿಷಯವನ್ನು ಗೆಳತಿಯೊಂದಿಗೆ ಹಂಚಿಕೊಂಡ ಕ್ಷಮ ಶ್ರೀಪತಿ ತನ್ನ ಕಿವಿಯಲ್ಲಿ ಹೇಳಿದ ಮಾತುಗಳನ್ನು ಹೇಳಿದಳು. ಹೌದಾ, ಅದರಲ್ಲಿ ಆಶ್ಚರ್ಯಪಡುವಂಥದ್ದು ಏನೂ ಇಲ್ಲ ಬಿಡು. ಅವತ್ತು ನೀನೇ ಹೇಳಿದೆಯಲ್ಲ, ಅವರು ನಿನ್ನ ಕೆಲಸವನ್ನು ಮೆಚ್ಚಿ ಬೆಂಗಳೂರಿನ ಬ್ರಾಂಚಿಗೆ ಬಂದು ಬಿಡು ಅಂದರು ಅಂತ. ಹಾಗೆಯೇ ಇವತ್ತು ಕೂಡ ನಮಗೆ ಇಷ್ಟೊಂದು ಲಾಭ ಬರೋದಕ್ಕೆ ಕಾರಣ ನೀನೇ ಅಂತ ನಿನ್ನ ಹೆಸರಿನಲ್ಲಿ ಸ್ಪೆಷಲ್ ಆಗಿ ಪೂಜೆ ಇಟ್ಟುಕೊಂಡಿರಬೇಕು. ಅದಕ್ಕಾಗಿಯೇ ಹಾಗೆ ಹೇಳಿರ್ಬೋದು ಎಂದು ಸಮಜಾಯಿಷಿಕೊಟ್ಟಳು. ಹಾಗೆ ಇರಬಹುದು. ನಾನು ಅವರ ಮಾತು ಅರ್ಥವಾಗದೆ ತಲೆಕೆಡಿಸಿಕೊಂಡಿದ್ದೆ. ಈಗ ನಿರಾಳವಾಯಿತು ಎಂದ ಕ್ಷಮ ಕೆಲವು ಸಮಯ ಎಲ್ಲರೊಟ್ಟಿಗೂ ಹರಟಿದ ಬಳಿಕ ಮನೆಯತ್ತ ಹೆಜ್ಜೆ ಹಾಕಿದಳು. ಮನೆಯಲ್ಲಿ ವಿಷಯ ತಿಳಿಸಿದಾಗ ಶ್ಯಾಮಲ ಬಹಳ ಸಂತೋಷದಿಂದ, ಹೋಗ್ಬಾ ಮಗಳೇ, ಅವರು ಕೆಲಸ ಕೊಟ್ಟು ಬಹಳ ಉಪಕಾರ ಮಾಡಿದ್ದಾರೆ. ನನ್ನ ಜೊತೆ ದೀಪು ಇರ್ತಾನಲ್ಲ, ನೀನು ಬೆಂಗಳೂರಿಗೆ ಹೋದರೆ ನನಗೇನು ತೊಂದರೆ ಇಲ್ಲ. ಅಲ್ಲದೆ ನನ್ನ ಸಲುವಾಗಿ ನಿನಗೆ ಎಲ್ಲಿಯೂ ಹೋಗೋದಕ್ಕೆ ಆಗೋದಿಲ್ಲ. ಈಗ 1 ದಿನದ ಮಟ್ಟಿಗಾದರೂ ಪೂಜೆಯ ನೆಪದಲ್ಲಿ ಹೋಗ್ಬಾ, ನಿನ್ನ ಮನಸ್ಸಿಗೂ ಬದಲಾವಣೆ ಸಿಗುತ್ತೆ ಎಂದಾಗ ಕ್ಷಮಾಳಿಗೂ ಕೊಂಚ ಧೈರ್ಯ ಬಂದಿತು. ಹಿಂದಿನ ದಿನ ಅವಳು ಮೈತ್ರಿಯ ಮನೆಗೆ ಹೋಗುವುದಾಗಿ ಮೊದಲೇ ತಿಳಿಸಿದ್ದರಿಂದ ಅವಳು ಬರುವುದಿಲ್ಲವೆಂದು ಖಾತ್ರಿಪಡಿಸಿಕೊಂಡಿದ್ದ ಕೃಷ್ಣನಿಗೆ ಮರುದಿನವೂ ಅವಳು ಬರುವಳೋ ಇಲ್ಲವೋ ಎಂಬ ಅನುಮಾನ ಉಂಟಾಯಿತು. ಬಂಡೆಯ ಕಲ್ಲಿನ ಮೇಲೆ ಕುಳಿತು ದೂರದಲ್ಲಿದ್ದ ಅವಳ ಮನೆಯನ್ನೇ ದಿಟ್ಟಿಸುತ್ತಿದ್ದವನು ಹಿಂಬದಿಯಲ್ಲಿ ಕೈಬಳೆ ಸದ್ದಾದಂತಾಗಿ ಒಮ್ಮೆಲೆ ಬೆಚ್ಚಿ ಹಿಂದಿರುಗಿದ ಕೃಷ್ಣ, ಅಬ್ಬಾ ನೀವೇನ್ರಿ ಹೀಗೆದುರಿಸ್ತೀರಲ್ಲ ಎಂದು ಹಣೆಯ ಮೇಲೆ ಮೂಡಿದ ಬೆವರ ಹನಿಗಳನ್ನು ಒರೆಸಿಕೊಂಡನು. ನೀವ್ಯಾಕ್ರಿ ಹೆದರಿದ್ರಿ? ನಾನೇನು ಹುಲಿನೋ ಸಿಂಹನೋ? ಅಥವಾ ನಾನು ನೋಡಲಿಕ್ಕೆ ರಾಕ್ಷಸಿಯಾಗೆ ಭಯಂಕರವಾಗಿ ಕಾಣ್ತಾ ಇದ್ದೀನೋ ಹೇಗೆ? ಅವರಿಬ್ಬರು ಭೇಟಿಯಾದ ಮೊದಲ ದಿನ ಅವನು ಹೇಳಿದ್ದ ಮಾತುಗಳನ್ನು ಅವನಿಗೆ ತಿರುಗಿಸಿದ್ದಳು. ಓಹೋ, ಗುರುವಿಗೆ ತಿರುಮಂತ್ರನಾ? ನಾನು ಹೇಳಿದ್ದನ್ನು ನನಗೆ ತಿರುಗಿಸ್ತಾ ಇದೆಯಲ್ಲ. ನಿನ್ನ ಬುದ್ಧಿವಂತಿಕೆಗೆ ಕೈ ಎತ್ತಿ ಮುಗಿಲೇಬೇಕು. ನಾಟಕೀಯವಾಗಿ ಕೈ ಜೋಡಿಸಿ ಅವಳ ಮುಖದತ್ತ ತಂದಾಗ ಇಬ್ಬರು ಗೊಳ್ಳೆಂದು ನಗಲಾರಂಭಿಸಿದರು. ಹಿಂದಿನ ರಾತ್ರಿಯಿಂದ ಅವನು ತನ್ನನ್ನು ಏಕವಚನದಲ್ಲಿ ಮಾತನಾಡಿಸುತ್ತಿರುವುದು ಕ್ಷಮಾಳಿಗೆ ಏನೋ ಒಂದು ಬಗೆಯ ಮುದ ನೀಡುತ್ತಿತ್ತು. ಇಷ್ಟು ಹೊತ್ತಾದರೂ ನೀನು ಬರಲಿಲ್ವಲ್ಲ? ನಾನು ಇವತ್ತು ಕೂಡ ನನಗೆ ಉಪವಾಸವೇ ಗತಿ ಅಂತ ಅಂದ್ಕೊಂಡೆ ಅವನೆಂದಾಗ, ಉಪವಾಸನ? ಯಾಕೆ, ಇವತ್ತು ಊಟ ಮಾಡಲಿಲ್ವಾ? ಅವನ ಮಾತಿನ ಮರ್ಮ ತಿಳಿಯದೆ ಆಶ್ಚರ್ಯದಿಂದ ಪ್ರಶ್ನಿಸಿದಳು. ಮುಂದೆ ನನಗೆ ಊಟ ಬಡಿಸುವವಳು ನೀನೇ ತಾನೆ? ನಿಧಾನದಲ್ಲಿ ಪಿಸುಗುಟ್ಟಿದವನ ಮಾತುಗಳು ಅವಳ ಕಿವಿಗಳನ್ನು ತಾಕಲಿಲ್ಲ. ಏನು ಹೇಳಿದ್ರಿ? ನನಗೆ ಏನು ಕೇಳಿಸಲಿಲ್ಲ. ನಿನ್ನ ಮಾತುಗಳನ್ನು ಕೇಳದೆ, ನಿನ್ನನ್ನು ನೋಡದೆ ನನಗೆ ರಾತ್ರಿ ಇಡೀ ಊಟ ಸೇರೋದಿಲ್ಲ, ಅದಕ್ಕೆ ಹಾಗೆಂದೆ ಎಂದು ಪರಿಸ್ಥಿತಿಗೆ ತಕ್ಕಂತೆ ಮಾತು ಬದಲಿಸಿದನು. ಹೋ, ನೀವು ಆ ಅರ್ಥದಲ್ಲಿ ಹೇಳಿದ್ರಾ? ಅವನ ಮಾತಿನ ಆಳ ಅಗಲ ತಿಳಿಯದೆ ಒದ್ದಾಡುತ್ತಿದ್ದವಳು ತಕ್ಷಣ ಏನೋ ನೆನಪಾದಂತಾಗಿ, ಕೃಷ್ಣ, ನಿಮ್ಮಲ್ಲಿ ಒಂದು ಮಾತು ಕೇಳಬೇಕಿತ್ತು ಎಂದಳು. ಕೇಳು ಕ್ಷಮ. ಜಿಜ್ಞಾಸೆಯಿಂದ ಅವಳ ಕೋಲ್ಮಿಂಚಿನಂತಹ ಕಣ್ಣುಗಳನ್ನೇ ದಿಟ್ಟಿಸಿದನು. ಕ್ಷಮ. ಮುಂಜಾವಿನಲ್ಲಿ ಹಸಿರಾದ ಎಲೆಗಳನ್ನು ಇಬ್ಬನಿಯ ಹನಿಗಳು ತಬ್ಬಿರುವ ಮನಮೋಹಕ ದೃಶ್ಯ
ಕಣ್ಮನಗಳನ್ನು ಹೇಗೆ ತಂಪುಗೊಳಿಸುವುದೋ ಅಂತೆಯೇ ಕೃಷ್ಣನ ಮೃದುವಾದ ಧ್ವನಿಯಿಂದ ತನ್ನ ಹೆಸರನ್ನು ಕೇಳುತ್ತಿದ್ದಂತೆ ಕ್ಷಮಾಳ ಮನಸ್ಸು ಹೃದಯ ಉಲ್ಲಸಿತಗೊಳ್ಳುತ್ತಿತ್ತು. ತಪ್ಪಾಯಿತು, ನಾನು ಹಾಗೆ ಕರಿಬಾರ್ದಿತ್ತು ಅನಿಸುತ್ತೆ. ಅವಳ ಮೌನ ಅವನಿಂದ ಈ ಮಾತುಗಳನ್ನಾಡಿಸಿತ್ತು. ಪರವಾಗಿಲ್ಲ, ನಾನೇ ತಾನೇ ನಿಮಗೆ ಇಷ್ಟು ಸಲುಗೆ ಕೊಟ್ಟಿರೋದು. ಅವಳಾಗಿಯೇ ಅವನಿಗೆ ಏಕವಚನದಲ್ಲಿ ಕರೆಯುವಂತೆ ಹೇಳಿದ್ದನ್ನು ಅವಳು ಈ ರೀತಿ ಹೇಳಿದಳು. ಅವನಿಗೂ ಕೊಂಚ ನಿರಾಳವೆನಿಸಿತು. ಥ್ಯಾಂಕ್ಸ್ ಕ್ಷಮಾ, ಅದೇನೋ ಕೇಳಬೇಕು ಅಂದ್ಯಲ್ಲ, ಕೇಳು ಎಂದನು. ಅದು ಮೊನ್ನೆ ನೀವು ನನ್ನನ್ನು ಮನೆಗೆ ಬಿಟ್ಟಾಗ ಒಂದು ಮಾತು ಹೇಳಿದ್ರಿ, ಆದರೆ ಹಾಗ್ಯಾಕೆ ಹೇಳಿದ್ರಿ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಎಂದು ಅವನ ಉತ್ತರಕ್ಕಾಗಿ ಕಾದಳು. ನಿನ್ನ ಬಳಿ ಸಾಕಷ್ಟು ಮಾತಾಡಿದ್ದೀನಿ, ಅದರಲ್ಲಿ ಯಾವ ಮಾತು? ತಿಳಿದು ತಿಳಿಯದವನಂತೆ ನಟಿಸಿದನು. ಅವನ ಅಂತರಂಗವನ್ನು ಅರಿಯದವಳಂತೆ, ಅದು ನೀವು ಮೊನ್ನೆ ನನ್ನ ಕ್ಷಮಾ ನನಗೆ ಯಾವಾಗಲೂ ಬೇಸರ ಮಾಡೋದಿಲ್ಲ ಅಂದ್ರಲ್ಲ, ಯಾಕೆ? ಅಧೀರತೆಯಿಂದ ನುಡಿದು ಅವನಿಗೆ ಬೆನ್ನು ಮಾಡಿ ನಿಂತಳು. ಇಷ್ಟು ಮಾತನಾಡುವುದರೊಳಗಾಗಿ ಅವಳ ಜೀವವೇ ಬಾಯಿಗೆ ಬಂದಂತಾಗಿತ್ತು. ಹೌದಾ, ನಾನು ಹಾಗನ್ನ? ಯಾಕೆ, ನಿಮಗೆ ನೆನಪಿಲ್ವಾ? ಅವನತ್ತ ಮುಖ ಮಾಡಿದವಳು ಅವನು ಏನನ್ನು ಯೋಚಿಸುವಂತೆ ತಲೆ ಕೆರೆದುಕೊಳ್ಳುತ್ತಿರುವುದನ್ನು ಕಂಡು, ಅಯ್ಯೋ, ಇವರಿಗೆ ನೆನಪೇ ಇರಲಿಲ್ಲ ಅನಿಸುತ್ತೆ, ನಾನಾಗಿಯ ಕೇಳಿ ತಪ್ಪು ಮಾಡಿ ಬಿಟ್ನೇನೋ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡಳು. ಅವಳ ಮನಸ್ಸು ವಿಚಲಿತಗೊಂಡಿತು. ಅಷ್ಟರವರೆಗೂ ಅವಳ ಮುಖವನ್ನು ನೋಡಿ ಒಳಗೊಳಗೆ ನಗುತ್ತಿದ್ದ ಕೃಷ್ಣನಿಗೂ ಅವಳ ತೊಳಲಾಟವನ್ನು ನೋಡಲಾಗಲಿಲ್ಲ. ಹೌದು ಕ್ಷಮಾ, ನಾನವತ್ತು ಆ ಮಾತುಗಳನ್ನು ಹೇಳಿದ್ದು ನಿಜ. ನೀನು ನನ್ನ ಸ್ನೇಹಿತೆ ಅಂದಮೇಲೆ ನನ್ನ ಕ್ಷಮಾ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅನಿಸ್ತು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ನಿನಗೂ ಗೊತ್ತಿರೋದ್ರಿಂದ ನೀನು ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದೇ ಬರ್ತೀಯ, ನನಗೆ ಬೇಸರ ಮಾಡೋದಿಲ್ವಲ್ಲ ಅಂತ ಆ ರೀತಿ ಹೇಳಿದೆ ಅಷ್ಟೆ. ಅದರಿಂದ ನಿನಗೇನಾದರೂ ಬೇಸರ ಆಯಿತಾ? ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ಪ್ರಶ್ನಿಸಿದನು. ಅವನು ಬೇರೇನೋ ಹೇಳಬಹುದೆಂದು ನಿರೀಕ್ಷಿಸಿದ್ದ ಕ್ಷಮಾಳ ಮನಸ್ಸು ಬಾಡಿದ ಹೂವಿನಂತೆ ಮುದುಡಿತು. ಇಲ್ಲ, ನನಗೇನು ಬೇಸರವಿಲ್ಲ ಎಂದಷ್ಟೇ ಹೇಳಿ ದಿಗಂತದತ್ತ ನೋಟ ಹೊರಳಿಸಿದಳು. ಅವಳ ಮುಖ ಇದ್ದಕ್ಕಿದ್ದಂತೆ ಸಪ್ಪಗಾದದ್ದನ್ನು ಗಮನಿಸಿ, ಯಾಕೆ ಕ್ಷಮಾ, ಏನಾಯಿತು? ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟಿಯಲ್ಲ. ನಾನೇನಾದರೂ ತಪ್ಪು ಮಾತಾಡಿದ್ನಾ? ಅಥವಾ ಮನೇಲೇನಾದರೂ ತೊಂದರೆ? ಕಂಪನಿಯಲ್ಲಿನ ಕೆಲಸದ ಒತ್ತಡ ಏನಾದರೂ? ಅವನ ತಲೆಯಲ್ಲಿ ಬಂದ ಪ್ರಶ್ನೆಗಳೆಲ್ಲವನ್ನು ಅವಳ ಮುಂದಿಟ್ಟನು. ಕೆಲವು ಕ್ಷಣ ಏನೂ ಮಾತನಾಡದೆ ತನ್ನಲ್ಲಿಯೇ ಯೋಚಿಸುತ್ತಿದ್ದ ಕ್ಷಮಾ, ಇವರು ಅದೇ ಭಾವನೆಯಲ್ಲಿಯೇ ಆ ರೀತಿ ಹೇಳಿರಬಹುದು, ಆದರೆ ನಾನ್ಯಾಕೆ ಏನೇನೋ ಯೋಚಿಸಿ ಸುಮ್ಮನೆ ಬೇಸರ ಮಾಡಿಕೊಂಡೆ? ನಾನ್ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀನಿ? ಕಾರಣವಿಲ್ಲದೆ ಹೀಗೆ ಸುಮ್ಮನೆ ಬೇಸರ ಮಾಡಿಕೊಂಡ್ರೆ ಇವರು ನನ್ನ ಬಗ್ಗೆ ಏನು ತಿಳಿದುಕೊಳ್ತಾರೆ? ತನ್ನ ಅಂತರಾಳವನ್ನು ಪ್ರಶ್ನಿಸಿಕೊಂಡವಳು ಮರುಕ್ಷಣವೇ ಅವನತ್ತ ತಿರುಗಿ, ಬೇಸರ ಏನೂ ಇಲ್ಲ, ನಿಮ್ಮ ಬಳಿ ಒಂದು ವಿಷಯವನ್ನು ಹೇಳಬೇಕಿತ್ತು ಎಂದು ಮಾತು ಬದಲಿಸುವ ಸಲುವಾಗಿ ಕಂಪನಿಯ ಸಹೋದ್ಯೋಗಿಗಳೊಂದಿಗೆ ಮುಂದಿನ ಭಾನುವಾರ ಬೆಂಗಳೂರಿಗೆ ತೆರಳಬೇಕಾಗಿರುವ ವಿಷಯವನ್ನು ತಿಳಿಸಿದಳು. ವಿಷಯ ಕೇಳಿ ಅಮ್ಮನಂತೆ ಕೃಷ್ಣ ಕೂಡ ಸಂತೋಷಗೊಳ್ಳಬಹುದೆಂದು ತಿಳಿದಿದ್ದ ಕ್ಷಮಾ ಅವನ ಬೇಸರದ ಮುಖ ನೋಡಿ, ಎಂತಾಯಿತು? ನಿಮಗೆ ನಾನು ಪೂಜೆಗೆ ಹೋಗೋದು ಇಷ್ಟವಿಲ್ವಾ? ವ್ಯೂಹಲತೆಯಿಂದ ಕೇಳಿದಳು. ನಾನು ದೇವರಿಗೆ ಆರತಿ ಬೆಳಗದಿರ್ಬೋದು, ಆದರೆ ನನಗೂ ಕೂಡ ದೇವ್ರ ಮೇಲೆ ನಂಬಿಕೆ ಇದೆ. ನನ್ನ ಅಮ್ಮ ಅವರಂತೆ ನನ್ನನ್ನು ಕೂಡ ಆಸ್ತಿಕನನ್ನಾಗೆ ಬೆಳೆಸಿದ್ದಾಳೆ. ನನಗೂ ಕೂಡ ನೀನು ಪೂಜೆಗೆ ಹೋಗೋದು ಸಂತೋಷನೇ, ಆದರೆ ಆ ಒಂದು ದಿನ ನಿನ್ನನ್ನು ಭೇಟಿ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದೇ ಬೇಜಾರು ಎಂದು ನಿರುತ್ಸಾಹದಿಂದ ನುಡಿದನು. ನನಗೂ ಕೂಡ ನಿಮ್ಮ ಹಾಗೆ ಒಂದು ದಿನವೂ ನಿಮ್ಮೊಡನೆ ಮಾತನಾಡದೇ ಇರಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನು ನಿಮ್ಮ ಬಳಿ ಹೇಗೆ ಹೇಳಿಕೊಳ್ಳೋದು? ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ತನ್ನ ಮನದ ವೇದನೆಯನ್ನು ಅವನೆದುರು ತೋರ್ಪಡಿಸದೆ, ಒಂದೇ ಒಂದು ದಿನ ಅಲ್ವಾ, ಅವತ್ತು ನಮ್ಮ ಫೋನ್ಗಳಿಗೆ ಕೆಲಸ ಕೊಟ್ಟರಾಯಿತು ಎಂದಳು. ಫೋನಲ್ಲಿ ಮಾತಾಡಿದರೆ ನಿನ್ನ ಸುಂದರ ಮುಖ ಕಾಣಿಸುತ್ತಾ? ಬಾಯಿ ಬಿಟ್ಟು ಹೇಳುವ ಧೈರ್ಯ ಅವನಲ್ಲೂ ಇರಲಿಲ್ಲ. ಹೋ ಹೌದಲ್ವಾ, ಸರಿ, ಹಾಗಾದರೆ ಆರಾಮದಲ್ಲಿ ಹೋಗ್ಬಾ,
ನಾನು ನಿನ್ನ ದಾರಿನೇ ಕಾಯ್ತಾ ಇರ್ತೀನಿ ಎಂದಷ್ಟೇ ಹೇಳಿ ಅಂದಿನ ಮಾತಿಗೆ ವಿರಾಮವಿಟ್ಟನು. 1 ವಾರಗಳ ನಂತರ ಮೈತ್ರಿ ಕೂಡ ಬೆಂಗಳೂರಿಗೆ ಹಿಂದಿರುಗುತ್ತಾಳೆ ಎಂಬ ವಿಷಯ ತಿಳಿದಿದ್ದ ಕೃಷ್ಣನಿಗೆ ಮತ್ತೊಮ್ಮೆ ಅವಳನ್ನು ಭೇಟಿ ಮಾಡಬೇಕೆನಿಸಿ ಅವಳಿಗೆ ಕರೆ ಮಾಡಿ ಅಂದು ತಾವು ಭೇಟಿಯಾಗಿದ್ದ ಕಡಲ ತೀರದ ಅದೇ ಸ್ಥಳಕ್ಕೆ ಬರುವಂತೆ ತಿಳಿಸಿದನು. ನನ್ನ ಫೋನ್ ನಂಬರ್ ಇವರಿಗೆ ಹೇಗೆ ಸಿಕ್ತು? ಹೇಗೋ ನನಗೂ ಕೂಡ ಅವರ ಬಳಿ ಮಾತನಾಡಲಿಕ್ಕಿತ್ತು. ಈಗ ಅವರಾಗಿಯೇ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದ್ದು ಒಳ್ಳೆಯದೇ ಆಯಿತು ಎಂದುಕೊಂಡ ಮೈತ್ರಿ ಮನೆಯವರಿಗೆ ತಿಳಿಸಿ ಹೊರ ನಡೆದಳು. ಕೃಷ್ಣನ ಬಗ್ಗೆ ಮಗಳಿಂದ ಕೇಳಿ ತಿಳಿದಿದ್ದ ಚಿದಾನಂದಮೂರ್ತಿ ಹಾಗೂ ಪದ್ಮಾವತಿ ಮಗಳು ಆತನೆದುರು ಯಾವ ಮಾತುಗಳನ್ನು ಆಡಬೇಕೆಂದುಕೊಂಡಿದ್ದಾಳೆ ಎಂದು ತಿಳಿದು ಸಂತೋಷದಿಂದ ಅವಳನ್ನು ಕಳುಹಿಸಿದ್ದರು. ಅವಳ ಬರುವಿಕೆಯನ್ನೇ ಕಾದು ಕುಳಿತಿದ್ದ ಕೃಷ್ಣ, ನಾವು ಭೇಟಿಯಾದದ್ದು ಒಂದೇ ಬಾರಿ, ನೀವು ಬರ್ತೀರೋ ಇಲ್ವೋ ಅಂದ್ಕೊಂಡಿದ್ದೆ. ಈ ನಿರ್ಭಾಗ್ಯನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬ ಧನ್ಯವಾದ. ಹಾಗೆ ಈ ಸಮಯದಲ್ಲಿ ನಿಮಗೆ ಆಯಾಸ ಆಗುವಂತೆ ಮಾಡಿದ್ದಕ್ಕೆ ವೆರಿ ಸಾರಿ ಎಂದನು. ಈ ರೀತಿ ಯಾಕೆ ಮಾತನಾಡ್ತಾ ಇದ್ದೀರಾ? ನಾವು ಭೇಟಿ ಮಾಡಿದ್ದು ಒಂದೇ ಬಾರಿಯಾದರೂ ಎಷ್ಟೋ ದಿನಗಳ ಪರಿಚಯ ಅನ್ನಿಸ್ತಿದೆ. ಅದು ಅಲ್ಲದೆ ನೀವು ನನ್ನ ಗೆಳತಿಯ ಸ್ನೇಹಿತರಾಗಿದ್ದವರು ಈಗ ನನಗೂ ಕೂಡ ಸ್ನೇಹಿತರಾಗಿದ್ದೀರಾ. ನೀವು ಕರೆದ ಮೇಲೆ ಬರ್ದೇ ಇರಲಿಕ್ಕಾಗ್ತದ ಹೇಳಿ? ಅಂದಹಾಗೆ ನನ್ನ ಫೋನ್ ನಂಬರ್ ನಿಮ್ಮ ಬಳಿ ಕ್ಷಮ ಕೊಟ್ಲಾ? ಕುತೂಹಲದಿಂದ ಪ್ರಶ್ನಿಸಿದಳು. ಇಲ್ಲ, ಕ್ಷಮಾಳಿಗೆ ನಿಮ್ಮ ಫೋನ್ ನಂಬರ್ ನನ್ನ ಬಳಿ ಇರೋದೇ ತಿಳಿದಿಲ್ಲ. ನಿಮ್ಮ ನಂಬರನ್ನು ಶ್ಯಾಮಲಾ ಅಮ್ಮನಿಂದ ಪಡ್ಕೊಂಡೆ. ನಿಮ್ಮ ಬಳಿ ಬಹು ಮುಖ್ಯವಾದ ವಿಷಯವನ್ನು ಹೇಳಬೇಕಿತ್ತು. ಯಾಕೆ, ಏನಾದರೂ ತೊಂದರೆ ಆಯಿತಾ? ಅನುಮಾನದಿಂದ ಪ್ರಶ್ನಿಸಿದನು. ಮೊನ್ನೆಯವರೆಗೂ ಕ್ಷಮಾಳ ಹೆಸರಿಡಿದು ಬಹುವಚನದಲ್ಲಿ ಮಾತನಾಡುತ್ತಿದ್ದವನ ಮಾತಿನ ವರಸೆ ಇದ್ದಕ್ಕಿದ್ದಂತೆ ಬದಲಾದದ್ದು ಮೈತ್ರಿಗೆ ಆಶ್ಚರ್ಯವೆನಿಸಿದರೂ ತಪ್ಪೆಂದು ಅನಿಸಲಿಲ್ಲ. ಚೇಚೆ, ತೊಂದರೆ ಏನಿಲ್ಲ, ಹೀಗೆ ಸುಮ್ಮನೆ ಕೇಳಿದೆ. ನೀವು ಕಾಲ್ ಮಾಡಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ನಾನು ನಿಮ್ಮ ಬಳಿ ಪರ್ಸನಲ್ಲಾಗಿ ಮಾತನಾಡಬೇಕಿತ್ತು. ಪರ್ಸನಲ್ ಅಂದರೆ? ಅವಳ ಮಾತಿನಲ್ಲಿ ಅವನಿಗೂ ಕುತೂಹಲ ಹುಟ್ಟಿತು. ಕೃಷ್ಣ ಹಾಗೂ ಮೈತ್ರಿ ಪರಸ್ಪರ ಯಾವ ವಿಷಯದ ಕುರಿತು ಮಾತನಾಡಲು ಭೇಟಿಯಾಗಿರಬಹುದು? ಅವರಿಬ್ಬರು ಭೇಟಿಯಾದ ವಿಷಯ ಕ್ಷಮಾಳಿಗೆ ತಿಳಿಯುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.